ಎಲ್ಲಿ ಪ್ರೀತಿ ಇರ್ತದೋ ಅಲ್ಲಿ ಮನಸ್ಸು ಪುನಃ ಪುನಃ ಪುನರುಕ್ತಿಯ ಮಾಡ್ತಾ ಇರ್ತೀವಿ. ಧ್ಯಾನಂ ನಿರ್ವಿಷಯಂ ಮನಃ. ಭಗವಂತ ನಮಗೆ ಪೂಜೆ ಮಾಡ್ತಾರೆ, ನಾವೇನು ಭಗವಂತನ ಪೂಜೆ ಮಾಡೋದು? ಬಸವಣ್ಣವರು, ಅಕ್ಕ ಮಹಾದೇವರೆಲ್ಲ ವಚನದೆಲ್ಲ ಹೇಳಿದ್ದಾರೆ. ಅಡವಿಯಲ್ಲೊಂದು ಮನೆ ಮಾಡಿ ಮೃಗಗಳಿಗೆ ಅಂಜಿದೊಡೆಂತಯ್ಯ ಅಂತ. ಜಪಕ್ಕೂ ಧ್ಯಾನಕ್ಕೂ ವ್ಯತ್ಯಾಸ ಏನು? ಜಪ, ಧ್ಯಾನ, ಪೂಜೆ ಇದರಲ್ಲಿ ಯಾವುದು ಉತ್ತಮ ಗುರುದೇವ್? ಧ್ಯಾನ ಉತ್ತಮ. ಯಾವುದೇ ಜಪ ಮಾಡಬೇಕಾದ್ರೆ ಅದಕ್ಕೆ ಮುಂಚೆ ಧ್ಯಾನ ಅಂತಿದೆ. ಅವಾಗ ಖಾಲಿ ಜಾಗ ಬಿಡ್ತಾ ಇದ್ದರು, ಆ ಜನಗಳಿಗೆ ಅರ್ಥ ಆಗಲಿಲ್ಲ. ಧ್ಯಾನ ಅಂತಂದ್ಬಿಟ್ಟು ಸುಮ್ಮನಿದ್ರೆ ಹೇಗೆ ಅಂತ ಮಧ್ಯಕಾಲದಲ್ಲಿ ಜನ ಅದರಲ್ಲಿ ಏನೋ ಒಂದು ಶ್ಲೋಕ ಸೇರಿಸಿ ತುಂಬಿಸಿದ್ರು. ಧ್ಯಾನ ಅಂದರೆ ಅದು ಏನು? ಧ್ಯಾನಂ ನಿರ್ವಿಷಯಂ ಮನಃ. ಮನಸ್ಸು ಖಾಲಿಯಾಗಿಡಬೇಕು, ಎಲ್ಲ ವಿಚಾರಗಳನ್ನು ಬಿಟ್ಟು ಖಾಲಿಯಾಗಿ ಕೂತ್ಕೊಳ್ಳೋದು, ಸುಮ್ಮನೆ ಇರೋದು, ಅದೇ ಧ್ಯಾನ. ಅದಾದಮೇಲೆ ಆ ಧ್ಯಾನಕ್ಕೆ ಮುಂಚೆ ಅಥವಾ ಆಮೇಲೆ ಜಪ ಮಾಡ್ಬೋದು. ಜಪ ಅಂದ್ರೇನು? ಇವಾಗ ನೀವು ಒಬ್ಬರಲ್ಲಿ ಪ್ರೀತಿಯಲ್ಲಿ ಇರ್ತೀರ, ಯಾರ ಮೇಲೋ ನಿಮಗೆ ಪ್ರೀತಿ ಉಂಟಾಗಿರ್ತದೆ, ಆವಾಗ ಏನು ಮಾಡ್ತೀವಿ? ಅವ್ರದ್ದೇ ಮತ್ತೆ 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 ಹೇಳ್ತೀವಿಲ್ಲ. ಈಗ ಒಬ್ಬ ಅಜ್ಜನೋ ಅಜ್ಜಿನೋ ಮೊಮ್ಮಕ್ಕಳು ಬಂದರೆ ಮನೆಗೆ, ಆ ಮೊಮ್ಮಕ್ಕಳ ಬಗ್ಗೆನೇ ದಿನ ರಾತ್ರಿ ಮಾತಾಡ್ತಿರ್ತಾರೆ. ಓ, ಅವ್ನು ಹಂಗಂದಾರೀ, ಚಿಕ್ಕ ಮಗು ನೋಡಿ, ಅವ್ನು ನನ್ನ ನೋಡಿಬಿಟ್ಟು ಅಜ್ಜಿ ಅಂತಂದ ಕರೆದ, ಹಂಗೆ ಮಾಡ್ದ, ಹಿಂಗೆ ಮಾಡ್ದ ಅಂತೆಲ್ಲ ಹೇಳಿ ಅದ್ರದ್ದು ಒಂದು ಸಂಭ್ರಮ. ಎಲ್ಲಿ ಪ್ರೀತಿ ಇರ್ತದೋ ಅಲ್ಲಿ ಮನಸ್ಸು ಪುನಃ ಪುನಃ ಪುನರುಕ್ತಿಯ ಮಾಡ್ತಾ ಇರ್ತೀವಿ, ಅದನ್ನೇ ಮತ್ತೆ ಮತ್ತೆ ಹೇಳ್ತಾ ಇರ್ತೀವಿ. ಈಗ ನಾನು ನಿನ್ನ ತುಂಬ ಪ್ರೀತಿಸ್ತೀನಿ ಅನ್ನೋರು ಇಬ್ಬರು ಪ್ರೇಯಸಿಯ ಪ್ರೀತಮನಲ್ಲಿ ಏನಂತ ಇಬ್ಬರು ಒಲವಿನಲ್ಲಿ ಇರಬೇಕಾದ್ರೆ ಅವ್ರು ಮತ್ತೆ 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 ಅದೇ ಹೇಳ್ತಾರೆ, ಹೌದಲ್ಲ? ನಾನು ನಿನ್ನ ತುಂಬ ಪ್ರೀತಿಸ್ತೀನಿ, ತುಂಬ ಪ್ರೀತಿಸ್ತೀನಿ. ಒಂದು ಸಲ ಹೇಳಿದ್ರೆ ಸಾಕಲ್ಲ, ಒಂದು ಸಲ ಹೇಳಿದ್ರೆ ಸಮಾಧಾನ ಆಗೋದಿಲ್ಲ. ಒಂದು 10 ಸಲ ಬೇಕಾದ್ರೆ ಹೇಳ್ತಾ ಇರ್ತಾರೆ. 10 ಸಲ ಆದರೂ ಹೇಳಿದ್ರೆ ಆಗಲೂ ತೃಪ್ತಿ ಆಗೋದಿಲ್ಲ. ಅದಕ್ಕೆ ಒಂದು ಲೆಟರ್ ಗಿಟರ್ ಬರಿಬೇಕಾದ್ರೆ ಅವರು ಎಲ್ಲ ಬರೀತಾರೆ, ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಎಲ್ಲ ಕಡೆ ಒಂದು 10 ಸಲ ಆ ಲೆಟರ್ ಸುತ್ತಲೂ ಬರೆಯೋದು. ಇದಕ್ಕೆ ಜಪ ಅನ್ನೋದು. ಜಪ ಅಂದ್ರೇನು? ಯಾವುದರಲ್ಲಿ ಮನಸ್ಸು ತುಂಬ ನಮಗೆ ಹಿಡಿತ ಬಂದಿರ್ತದೆ, ಯಾವುದರಲ್ಲಿ ಮನಸ್ಸು ತುಂಬ ಲೀನವಾಗಿರ್ತದೆ, ಅದನ್ನು ಮತ್ತೆ ಮತ್ತೆ ಹೇಳ್ತಾ ಇರ್ತೀವಿ, ಅದಕ್ಕೆ ಜಪ. ಹಾಗೆ ಹಾಡಲ್ಲೂ ನೋಡಿ, ಯಾವುದೋ ಒಂದು ಪಂಕ್ತಿ ನಮಗೆ ಇಷ್ಟ ಆಯ್ತಂದರೆ ಅದನ್ನು ಮತ್ತೆ ಮತ್ತೆ ಆ ಪಂಕ್ತಿನ ಹೇಳ್ತಾ ಹೋಗ್ತೇವೆ ಅಲ್ವಾ? ಜಪ ಅಂದರೆ ಅದು ಯಾವುದನ್ನು ಹೇಳ್ತಾ ಇದ್ದಾಗ ನಾವು ಪಾರಾಗ್ತೀವೋ, ಪ್ರೀತಿಯಿಂದ ಜನ್ಮ ಯಾವುದಕ್ಕೆ ಬಂದಿದೆಯೋ ಅದು ಜಪ. ಹಾಗೆ ಯಾವುದಾದ್ರೂ ಒಂದು ಶಬ್ದವನ್ನು, ಮಂತ್ರವನ್ನು, ನಮಗೆ ತುಂಬ ಇಷ್ಟವಾದದ್ದು, ಇಷ್ಟ ದೇವತೆಯನ್ನು, ಅದನ್ನು ಮತ್ತೆ 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 ಹೇಳ್ತಾ ಬರೋದು. ಅದು ಹೇಳ್ತಿದ್ದಾಗ ಆಮೇಲೆ ಅದು ಏನೂ ಇಲ್ದಿರ ಶಾಂತವಾಗ್ಬಿಡ್ತು ಮನಸ್ಸು. ಆ ಶಾಂತವಾಗೋ ಪರಿಸ್ಥಿತಿ ಇದೆಯಲ್ಲ, ಅದು ತುಂಬ ಮುಖ್ಯ. ಪೂಜೆ ಅಂದರೆ ಏನು? ಪೂರ್ಣತೆಯಿಂದ ಬಂದಿರತಕ್ಕಂಥದ್ದು ಪೂಜೆ. ಪೂರ್ಣತೆ ಏನು ಅಂದರೆ ಭಗವಂತ ನಮಗೆ ಪೂಜೆ ಮಾಡ್ತಾನೆ, ನಾವೇನು ಭಗವಂತನ ಪೂಜೆ ಮಾಡೋದು? ಭಗವಂತ ನಮಗೆ ಸೂರ್ಯ ಚಂದ್ರನಿಂದ ಬೆಳಕು ಕೊಡ್ತಾನೆ, ನಾವು ಕರ್ಪೂರ ತೊಗೊಂಡು ಭಗವಂತನಿಗೆ ಹಿಂಗೆ ಸುತ್ತೀವಿ. ಅದೇನು ಭಗವಂತ ಮಾಡೋದು? ನಾವು ನಾಟಕ ಮಾಡ್ತೀವಿ. ಭಗವಂತ ನಮಗೆ ಹಣ್ಣು ಕೊಡ್ತಾನೆ, ಧಾನ್ಯಗಳೆಲ್ಲ ಕೊಟ್ಟಿದ್ದಾನೆ, ಅವೆಲ್ಲ ನೀನು ಕೊಟ್ಟಿದ್ದು ನಿನಗೆ ಅರ್ಪಣೆಪ್ಪ ಅಂತ ಹೇಳ್ತೀವಿ. ಅದಕ್ಕೆ ಪೂಜೆ ಅನ್ನೋದು. ಅದರಿಂದ ನಿಜವಾದ ಪೂಜೆ ಅಂದರೆ ಅಂತರಂಗ ಪೂಜೆ. ಮನಸ್ಸಿನಲ್ಲಿ ಅಕ್ಕ ಮಹಾದೇವಿ ಹೇಳಿದ್ದಾರೆ, ಏನು ಬಸವಣ್ಣವರು, ಅಕ್ಕ ಮಹಾದೇವರೆಲ್ಲ ವಚನದೆಲ್ಲ ಹೇಳಿದ್ದಾರೆ, ಏನು ಉಸಿರಿನ ಕಂಪಿರಬೇಕಾದ್ರೆ ಕುಸುಮದ ಹಂಗೆ ಕೈಯ ಎನಗೆ ಅಂತ. ನನ್ನ ಉಸಿರೇ ಕಂಪಾಗಿದೆ, ನಾನು ಬೇರೆ ನಿನಗೆ ಸುಗಂಧ ಗಂಧವನ್ನು ಪುಷ್ಪವನ್ನು ಯಾಕೆ ಆರಿಸ್ಬೇಕು? ನನ್ನ ಮನಸ್ಸಿನಲ್ಲಿ ಶುದ್ಧತೆ ಇದ್ದರೆ ಅದೇ ನೈವೇದ್ಯ. ಈ ಹೊರಗಡೆ ಮಾಡೋ ಪೂಜೆಗೆಲ್ಲ ಏನಿಲ್ಲ, ನಮ್ಮ ಮನಸ್ಸು ಶುದ್ಧವಾಗಿ ಪ್ರೀತಿ ಭಾವದಿಂದ ನಾವೇನು ಮಾಡ್ತೀವೋ ಅದು ಪೂಜೆ. ಈಗ ನಿಮ್ಮ ತುಂಬ ಬೇಕಾದವ್ರು ಯಾರೋ ಬಂದರು ಅಂತ ಇಟ್ಕೊಳ್ಳಿ, ಅವ್ರಿಗೆ ನೀವು ಬರಮಾಡ್ಕೊಳ್ಳೋದು ಹೆಂಗೆ ಮಾಡ್ತೀರಾ? ಮನೆಗೆ ಬಂದಾಗ ಅವ್ರು ಹೂ ಕೊಡ್ತೀರಾ, ಹಣ್ಣು ಕೊಡ್ತೀರಾ, ಶಾಲ್ ಕೊಡ್ತೀರಾ, ಆರತಿ ಮಾಡ್ತೀರಾ. ಇವೆಲ್ಲ ಒಂದು ಪದ್ಧತಿ ಹಿಂದಿಂದ ಬಂದಿದೆ. ಆರತಿಯ ಉದ್ದೇಶವೂ ಅದು ಏನು? ನಿಮ್ಮ ಸುತ್ತಲೂ ಯಾವಾಗಲೂ ಬೆಳಕಿರಲಿ, ನನ್ನ ಜೀವನ ಯಾವತ್ತೂ ನಿಮ್ಮ ಸುತ್ತಲಿರಲಿ, ಆ ಥರ ಆರತಿ ಬೆಳಗೋದು. ಇವೆಲ್ಲ ಒಂದು ಪದ್ಧತಿ ಇಟ್ಕೊಂಡಿದ್ದೀವಿ, ಹಳೆ ಕಾಲದಿಂದ ಬಂದಿದೆ. ಅದರಲ್ಲಿ ಗೂಢ ಅರ್ಥ ಇಷ್ಟೇ, ಸನ್ಮಾನ ಮಾಡೋದು, ನಮ್ಮ ಪ್ರೀತಿಯನ್ನು ತೋರಿಸುವುದು. ಮತ್ತು ಧ್ಯಾನದಲ್ಲಿ ಏನು ಅಂತಂದರೆ ಭಗವಂತ ನನ್ನೊಳಗಿದ್ದಾನೆ, ಈಗಿದ್ದಾನೆ, ಇಲ್ಲೇ ಇದ್ದಾನೆ ಅಂತಕ್ಕಂಥ ನಂಬಿಕೆಯೊಂದಿಗೆ ವಿಶ್ರಾಮ ಮಾಡ್ತಕ್ಕಂಥದ್ದಲ್ಲ. ಗುರೂಜಿಯವರೇ, ಗುರುವಿಗೆ ಶಿಷ್ಯನಾಗಲು ಅರ್ಹತೆಗಳೇನು? ಅರ್ಹತೆ ಏನೇ ಆಗಿದ್ರೂ ಸಹ ನಾನು ಮುಂದುವರಿಬೇಕು ಅನ್ನೋ ಒಂದು ಅಭಿಲಾಷೆ ಇದ್ದರೂ ಸಾಕು.
ಅಥವಾ ಗುರುಗಳು ಸಿಕ್ಕ ಮೇಲೆ ಗುರುಗಳ ಸಾನ್ನಿಧ್ಯದಲ್ಲಿ ತನ್ನಷ್ಟಕ್ಕೆ ತಾನೇ ಬೆಳವಣಿಗೆ ಉಂಟಾಗ್ತಾ ಇದೆ ನಮಗೆ ಅನ್ನೋದನ್ನು ತಿಳ್ಕೊಳ್ಳೋದು, ನಂಬಿಕೆ ಇಟ್ಕೊಳ್ಳೋದು. ಒಂದೇ ಒಂದು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದೇನು ಅಂತಂದರೆ ಗುರುಗಳು ನಮ್ಮನ್ನು ನೋಡ್ಕೋತಾರೆ ಚೆನ್ನಾಗಿ. ಗುರುಗಳಿರ್ಬೇಕಾದ್ರೆ ನನಗೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅಂತ. ವಿಧವೆ ಹೆಂಗಸರು ಅಶುಭದ ಸಂಕೇತವೇ? ಶುಭ ಕಾರ್ಯದ ಶಾಸ್ತ್ರಗಳಲ್ಲಿ ಅವರು ಭಾಗವಹಿಸುವುದರಿಂದ ಕೆಟ್ಟದಾಗುತ್ತದೆಯೇ? ಏನಿಲ್ಲ ಅಂಥದ್ದು, ಭ್ರಮೆ ಇವೆಲ್ಲ ಅಷ್ಟೇ. ಶುಭ ಕಾರ್ಯದಲ್ಲಿ ಅವ್ರು ಭಾಗವಹಿಸ್ಕೂಡ್ದು ಅನ್ನೋದೆಲ್ಲ ತಪ್ಪು. ಇವೆಲ್ಲ ಗೊಡ್ಡು ನಂಬಿಕೆ ಸಂಪ್ರದಾಯ. ಇದರಲ್ಲೆಲ್ಲ ವಿಶ್ವಾಸ ಮಾಡ್ಕೋಬೇಕಾಗಿಲ್ಲ. ಒಂದು ಹೆಣ್ಮಗು ಒಬ್ಬರು ಬೇರೆಯವ್ರ ಮನೆಗೆ ಹೋಗ್ತಾಳೆ, ಅವ್ರ ಮನೆ ಬೆಳಗಿಸ್ತಾಳೆ, ಆಮೇಲೆ ಏನೋ ಕಾರಣಾಂತರದಿಂದ ಗಂಡ ತೀರ್ಕೊಂಡಾದ್ಮೇಲೆ ಅವಳು ಮತ್ತೆ ತನ್ನ ತವ್ರ ಮನೆಗೆ ಬಂದು ಅಂತ ಇಟ್ಕೊಳ್ಳಿ. ಅವಾಗ ಹೆಂಗೆ ಬರ್ತಾಳೆ? ಎಲ್ಲ ಹೂವಿಲ್ಲ, ಬೊಟ್ಟಿಲ್ಲ, ಏನಿಲ್ಲ. ಒಬ್ಬರು ಕೇಳಿದ್ರು, ನೋಡಿ ನಾವು ಆಂಧ್ರ ಪ್ರದೇಶದಲ್ಲಿ ಈ ಥರ ಒಂದು ಘಟನೆ ನಡೆದಾಗ ಆ ಹೆಂಗಸಿನ ಅಣ್ಣ ಸಂಬಂಧಿಕರಲ್ಲಿ ಕೇಳಂತೆ, ನೋಡಿ ನಾನು ನಮ್ಮ ಹುಡುಗಿ ನಿಮ್ಮ ಮನೆಗೆ ಕೊಟ್ಟಾಗ ಹೂವು ಬೊಟ್ಟಿಂದ ಕೊಟ್ಟಿದ್ದೀನಿ, ಇವಾಗ ನಾವು ಕರ್ಕೊಂಡು ಹೋಗೋದು ನಾನು ಹಾಗೆ ಕರ್ಕೊಂಡು ಹೋಗ್ತೀನಿ ಅವ್ರನ್ನ. ಇವೆಲ್ಲ ನಮ್ಮ ಗೊಡ್ಡು ಸಂಪ್ರದಾಯಗಳನ್ನ ಬಿಡಬೇಕಾಗ್ತದೆ. ಆ ಹೆಂಗಸಿಗೆ ಅಶುಭ ಅಂತ ಅಂದ್ಬಿಟ್ಟು ಮಾಡೋದು, ದೂರ ಇಡೋದು, ಇವೆಲ್ಲ ಸರಿ ಇಲ್ಲ. ಎಲ್ಲರಿಗೂ ಸಮಾನ ಹಕ್ಕಿದೆ, ಎಲ್ಲರೂ ಸಮಾನವಾಗಿರ್ತಾರೆ. ಸಮಾಜದಲ್ಲಿ ಕೆಲವು ಸಂಬಂಧಗಳು ಬರ್ತದೆ, ಹೋಗ್ತವೆ, ಇವೆಲ್ಲ ಏನು ದೊಡ್ಡದಲ್ವೇ ಅಲ್ಲ ಅಲ್ವಾ? ಪ್ರಣಾಮಗಳೊಂದಿಗೆ ಎಷ್ಟೇ ಪ್ರಯತ್ನ ಪಟ್ಟರೂ ದುಶ್ಚಟಗಳಿಂದ ಮುಕ್ತಿ ಸಿಗುತ್ತಿಲ್ಲ, ಪರಿಹಾರ ತಿಳಿಸಿ. ಸರಿಯಾಗಿ ಸಾಧನೆ ಮಾಡಿ, ಒಳ್ಳೆಯ ಸಂಘದಲ್ಲಿರಿ. ದುಶ್ಚಟಗಳು ಮಾಡೋರ ಸಂಘದಲ್ಲಿ ಕೂತ್ಕೊಂಡ್ರೆ ಹೆಂಗಾದರೂ ಮತ್ತೆ ಅದಕ್ಕೆ ಸಿಕ್ಕಾಕೋತೀರಾ. ಕ್ರಿಯೆ ಮಾಡಿ, ಧ್ಯಾನ ಮಾಡಿ, ದಿನ ಪ್ರಾಣಾಯಾಮ ಮಾಡಿ, ಯೋಗ ಮಾಡಿ, ಎಲ್ಲೆಲ್ಲ ಬಿಟ್ಟು ಹೋಗ್ತದೆ ಅವೆಲ್ಲ ದುಶ್ಚಟಗಳು, ತನ್ನಷ್ಟಕ್ಕೆ ತಾನೇ ಹೋಗುತ್ತೆ. ಅತ್ತೆ, ಮಾವ, ಸೊಸೆ, ಅಣ್ಣ, ತಮ್ಮಂದಿರುಗಳು ಯಾವುದೇ ವೈಮನಸ್ಸಿಲ್ಲದೆ ಜೀವಿಸಲು ಏನು ಮಾಡಬೇಕು? ನೋಡಿಪ್ಪ, ಒಂದು ಗಾದೆ ಇದೆಯಲ್ಲ, ಇದು ಅಡವಿಯಲ್ಲೊಂದು ಮನೆ ಮಾಡಿ ಮೃಗಗಳಿಗೆ ಅಂಜಿದೊಡೆಂತಯ್ಯ ಅಂತ. ಸಮುದ್ರದ ತೀರದಲ್ಲಿ ಮನೆ ಮಾಡಿ ನೆರೆಗಳಿಗೆ ಅಂಜಿದರೆ ಹೆಂಗಯ್ಯ ಅಂತ. ಹಾಗೆ ಸಮಾಜದಲ್ಲಿ ಇರಬೇಕಾದ್ರೆ ಬೇರೆ ಬೇರೆ ಜನ ಬೇರೆ ಬೇರೆ ಮಾತಾಡ್ತಾ ಇರ್ತಾರೆ. ಇವೆಲ್ಲ ಇರಲಿ. ಹಾಂ.